ಪ್ರದ್ಯುಮ್ನ, ಹೋಗ್ಲಿ ಬಿಡು ಪ್ರದ್ಯುಮ್ನ, ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಅವಳಿಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಬರಲ್ಲ. ಹಾಗೂ ಗಿಫ್ಟ್ ಕೊಡ್ಬೇಕಂತಿದ್ರೆ ಯಾವ್ದಾರೋ ಹಳೆ ಫೋನ್ ಕೊಟ್ಟಿದ್ರೆ ಆಗಿರೋದು. ಯಾವ ಮೊಬೈಲ್ ಗಿಫ್ಟ್ ಕೊಡಬೇಕು ಅಂತ ನನಗೆ ಗೊತ್ತು ಯುಕ್ತಿ. ಅವ್ರ ಮೊಬೈಲ್ ಹೀಗಾಗಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಗೊತ್ತಿಲ್ಲದೆ ಇದ್ರೆ ಹೀಗೆ ಅಲ್ವಾ ಆಗೋದು. ಇಷ್ಟಾದ್ರೂ ಅವಳನ್ನ ವಹಿಸ್ಕೊಂಡು ಬರೋದು ಬಿಡಲ್ಲ ಇವನು. ಅದೇನು ಮೋಡಿ ಮಾಡಿದಳೋ ಏನೋ. ಆಪದ್ ಬಾಂಧವ, ಇದನ್ನು ತೆಗೆದುಕೋ. ನನ್ನಿಂದಾಗಿ ಮನೆಯವರೆಲ್ಲರೂ ತೊಂದರೆ ಅನುಭವಿಸುವಂತಾಗಿದೆ. ಸಾಲದು ಎಂಬಂತೆ ನಿನಗೂ ಅವಮಾನವಾಯಿತು. ಅವಮಾನನ? ನನಗೇನು ಅವಮಾನ ಆಯ್ತು? ಆಗ್ಲೇ ಹೇಳಿದ್ನಲ್ಲ, ಮೊಬೈಲ್ ಯೂಸ್ ಮಾಡಕ್ ಗೊತ್ತಿಲ್ಲದೆ ಇದ್ರೆ ಹೀಗೆ ಆಗೋದು ಅಂತ. ನಿಧಾನಕ್ಕೆ ನಿಮ್ಗೂ ಅರ್ಥ ಆಗತ್ತೆ, ಕಲ್ತ್ಕೋತೀರ. ನೋಡಿ, ಬರಲ್ಲ ಅಂತ ಬಿಟ್ಟೇ ಹೋಗತ್ತೆ ಅಷ್ಟೇ. ಕಲಿಯುವುದಾದರೆ ಇಷ್ಟರೊಳಗೆ ಕಲಿತಿರುತ್ತಿದ್ದೆ. ಆದರೆ ಇದೇಕೋ ನನಗೆ ಬ್ರಹ್ಮವಿದ್ಯೆಯಾಗಿಯೇ ಕಾಣಿಸುತ್ತಿದೆ. ನನ್ನಿಂದಾಗದು ಆಪದ್ ಬಾಂಧವ, ದಯವಿಟ್ಟು ನೀನೇ ಇಟ್ಟುಕೋ. ಇಂದಾಗಿರುವ ಗಲಾಟೆಗೆ ನಾನೇ ಕಾರಣ. ಇದು ನಿನಗೆ ಮೊದಲೇ ಅರ್ಥ ಆಗ್ಬೇಕಿತ್ತು. ಯೂಸ್ ಮಾಡಕ್ ಬರಲ್ಲ ಅಂದಮೇಲೆ ಯಾಕೆ ತಗೊಂಡೆ? ಗಿಫ್ಟ್ ಕೊಟ್ರು ಅಂತ ತಗೊಂಡ್ಬಿಡದಾ? ನಿಜ, ನೀನು ಹೇಳುತ್ತಿರುವುದು ಅಕ್ಷರಶಃ ಸತ್ಯ. ನಾನಿದನ್ನು ತೆಗೆದುಕೊಳ್ಳಬಾರದಿತ್ತು. ನಾನಿದನ್ನು ತೆಗೆದುಕೊಳ್ಳದಿದ್ದರೆ ಎಲ್ಲರೂ ಇಷ್ಟೊಂದು ತೊಂದರೆ ಅನುಭವಿಸಬೇಕಾಗುತ್ತಿರಲಿಲ್ಲ. ಒಂದ್ ನಿಮಿಷ ಇಬ್ರು ಸುಮ್ಮನೆ ಇರ್ತೀರಾ? ನೋಡಿ ಅಮ್ರಪಾಲಿ, ಇದು ನಿಮಗೆ ಗಿಫ್ಟ್ ಅಂತ ಕೊಟ್ಟಿರೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಬ್ರಹ್ಮವಿದ್ಯೆನೋ ಮತ್ತೇನೋ ನನಗೆ ಗೊತ್ತಿಲ್ಲ, ಆದ್ರೆ ಹೊಸದು ಅಂದ್ಮೇಲೆ ಎಲ್ಲಾನು ಕಷ್ಟನೇ. ನೀವೇನು ಯೋಚನೆ ಮಾಡ್ಬೇಡಿ, ನಿಧಾನಕ್ಕೆ ಎಲ್ಲಾನು ಕಲಿತೀರ, ಎಲ್ಲ ಸರಿ ಹೋಗುತ್ತೆ. ನನ್ನನ್ನು ಸಮಾಧಾನ ಪಡಿಸುತ್ತಿದ್ದೀಯ, ಆದರೆ ನೀನೇ ಬೇಸರದಲ್ಲಿದ್ದೆಯಲ್ಲ, ಅದೇಕೆ? ನನ್ನಿಂದ ಅವಮಾನವಾಗಿರುವುದಕ್ಕೆ ಅಲ್ಲವೇ? ಇಲ್ಲ ಇಲ್ಲ, ನಿಮ್ಮಿಂದ ಬೇಜಾರಾಗಿರೋದಲ್ಲ. ಮನೇಲಿ ಏನೇನೋ ನಡೀತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಈ ಜಂಗಮವಾಣಿಯಿಂದ ಇಡೀ ಕಾಡನ್ನೇ ಮನೆಯೊಳಗೆ ತರಿಸಿದ್ದೇನೆ. ಮನೆಯವರೆಲ್ಲ ಓಡಿ ಬರುವಂತೆ ಮಾಡಿದ್ದೇನೆ. ಇದಕ್ಕಿಂತ ದೊಡ್ಡ ತಪ್ಪು ನಿನ್ನಿಂದೇನಾಗಿದೆ? ಇಷ್ಟ ಅವಸರ ಬೇಕಿತ್ತಮ್ಮ. ಎಲ್ಲ ಸಲ ಸಮಾಧಾನವಾಗಿ ಕೆಲಸ ಮಾಡಕ್ಕಾಗಲ್ಲ ಇಂದ್ರ. ಕೆಲವು ಸಲ ಅವಸರದಲ್ಲಿ ಮಾಡ್ಬೇಕಾಗತ್ತೆ. ಯುದ್ಧ ನಡೀತಿದ್ದಾಗ. ಈ ಮನೆಯಲ್ಲಿ ನಡೀತಿರೋ ಯುದ್ಧಕ್ಕಿಂತ ನಿನ್ ಮನಸ್ಸಿನಲ್ಲಿ ನಡೀತಿರೋ ಯುದ್ಧನೇ ದೊಡ್ಡದು ಅನ್ಸ್ತಿದೆ ನನ್ಗೆ. ಅಲ್ಲಮ್ಮ, ಪ್ರದ್ಯುಮ್ನೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ಇಷ್ಟು ಬೇಗ ನನಗ್ ಜವಾಬ್ದಾರಿ ಬೇಡ ಅಂತ. ಈಜ್ ಕಲಿಬೇಕು ಅಂದ್ರೆ ನೀರಿಗೆ ಬೀಳಲೇಬೇಕು ಇಂದ್ರ. ಜೀವನನೂ ಹಾಗೆ. ಅವನಿಗೇನ್ ಕೆಲ್ಸ ಹೊಸದಲ್ಲ. ನೀನೇ ಹೇಳ್ತಿದ್ದೆ ಕೆಲ್ಸ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಅಂದೇ ನಿಜ, ಆದ್ರೆ ಕೆಲ್ಸ ಮಾಡೋದ್ ಬೇರೆ, ಒಂದು ದೊಡ್ಡ ಕಂಪ್ನಿ ನಡ್ಸೋದ್ ಬೇರೆ. ಪ್ರದ್ಯುಮ್ನ ಚಿಕ್ಕ ವಯಸ್ಸಿಂದಾನೇ ಇದಕ್ ಸಿದ್ಧ ಆಗಿದೆ. ಇರ್ಬೋದು, ಆದ್ರೆ ನೋಡು ಈ ಮನೇಲಿ ಎಷ್ಟು ದೊಡ್ಡ ಗಲಾಟೆ ಆಗ್ತದೆ. ಸತ್ಯಣ್ಣ ಈಗ ಮೊದಲಿಗಿಂತ ಜಾಸ್ತಿ ಸಿಟ್ಟು ಮಾಡ್ಕೊಂಡಿದ್ದಾನೆ. ಅದಾಗ್ಲಿ ಅಂತಾನೆ ನಾನು ಇದನ್ ಮಾಡಿದ್ದು. ಏನ್ ಹೇಳ್ತಾ ಇದ್ಯಮ್ಮ? ಅಮ್ಮ ಕೆಟ್ಟವಳು, ಇಂಥ ಕ್ರೂರಿಯಾದ ಅಮ್ಮ ಯಾರಿಗೂ ಇರಕ್ ಸಾಧ್ಯ ಇಲ್ಲ ಅಂತ ನಿನಗೆ ಅನ್ಸ್ಬೋದು ಇಂದ್ರ. ಆದ್ರೆ ಈ ವಿಷಯ ತಿಳ್ಕೊಳಕ್ಕೆ ನನಗ್ ಬೇರೆ ದಾರಿ ಇರ್ಲಿಲ್ಲ. ಯಾವ ವಿಷಯ ತಿಳ್ಕೊಳಕ್ಕೆ? ಆ ಮರದ ವಿಷಯ. ಮನೆಯಲ್ಲಿ
ನನ್ನ ಮಾತು ಯಾರು ಕೇಳಲ್ಲ. ಮಾತಾಡ್ಬೇಕಂದ್ರೆ ನಾನು ಯಾವ್ದಾದ್ರು ಮರದ ಮುಂದೆ ಹೋಗಿ ಮಾತಾಡ್ಕೋಬೇಕಷ್ಟೇ. ಏನ್ ಮಾತಾಡ್ತಾ ಇದ್ದೀರಾ? ನಿಜಾನೇ ಅಲ್ವಾ ದೇವು? ಸತ್ಯನಿಗೆ ತುಂಬಾ ನೋವಾದಾಗ ಮಾತ್ರ ಅವನು ಅಲ್ಲಿಗೆ ಹೋಗೋದು ಅಂತ ನನಗೆ ಗೊತ್ತಿತ್ತು. ಅವನು ಅಲ್ಲಿಗೆ ಹೋಗ್ಬೇಕು ಅಂತಾನೆ ನಾನು ಹೀಗೆ ಮಾಡಿದ್ದು. ಒಂದೊಂದ್ಸರ್ತಿ ನನಗೆ ಅನ್ಸುತ್ತೆ ಇಂದ್ರ, ನಾನ್ ಮಾಡ್ತಾ ಇರೋದು ತಪ್ಪ ಸರಿನಾ ಅಂತ. ಆದ್ರೆ ನನಗೆ ನನ್ನ ಮೊಮ್ಮಗನ ಜೀವನ, ಅವನ್ ಸಂತೋಷ ಮುಖ್ಯ. ಅದೇ ನನ್ನ ಕಣ್ಣೆದುರಿರೋದು. ರೀ ರೀ ಸ್ವಲ್ಪ ನಿಂತ್ಕೊಳ್ರಿ. ನನ್ ತಡಿ ಬೇಡ ದೇವು. ರೀ ಸ್ವಲ್ಪ ನನ್ ಮಾತು ಕೇಳಿ. ಶಿವ ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟಾದ್ರೂ ಹೋಗಿ. ನನಗೆ ಏಕಾಂತ ಬೇಕು, ನೆಮ್ಮದಿ ಬೇಕು. ಅದು ಈ ಮನೇಲಿಲ್ಲ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನಗಿರೋದಕ್ಕೆ ಬಿಟ್ಬಿಡು. ನನ್ನ ಮಗನ್ ನೋಡ್ಬೇಕು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗನ ಜೊತೆ ಮಾತಾಡ್ಬೇಕು. ಇಷ್ಟು ವರ್ಷ ನೀತಿ ಪಾಠ ಹೇಳ್ತಾ ಇದ್ದಿದ್ದಮ್ಮ ಈ ವಯಸ್ಸಲ್ಲಿ ಇಂಥ ಕೆಲಸ ಮಾಡ್ತಿದ್ದಾಳಲ್ಲ ಅಂತ ನಿನಗೆ ಅಸಹ್ಯ ಆಗ್ತಿದ್ಯಾ ಇಂದ್ರ? ಅಸಹ್ಯ ಆಗ್ತಾ ಇಲ್ಲಮ್ಮ, ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡ್ತಾ ಇದೀನಿ. ಅವಶ್ಯಕತೆ ಇದೆ ಇಂದ್ರ. ಇದು ನನ್ನ ಮೊಮ್ಮಗನ ಜೀವನದ ಪ್ರಶ್ನೆ. ಆ ಮರಕ್ಕೂ ಇವ್ರು ಮುಚ್ಚಿಟ್ಟಿರೋ ಗುಟ್ಗೂ ಪ್ರದ್ಯುಮ್ನಂಗೂ ಏನು ಸಂಬಂಧನೇ ಇಲ್ಲದೆ ಇದ್ರೆ? ಗುಟ್ಟು ಗೊತ್ತಾಗೋ ತನಕ ಆ ವಿಷಯ ಗೊತ್ತಾಗಲ್ಲ. ಅಮ್ಮ, ನಿನಗೆ ತಪ್ಪು ಸರಿ ಹೇಳುವಷ್ಟು ದೊಡ್ಡವನ್ ನಾನಲ್ಲ. ಆದ್ರೆ ಒಂದು ವಿಷಯ, ಅಣ್ಣ ತುಂಬಾ ನೋವಿನಲ್ಲಿದ್ದಾನೆ. ಅಕಸ್ಮಾತ್ ಅವನ್ಗೆ ನಾವೊಂದ್ ಬೆನ್ ಬಿದ್ದಿರೋದು, ಮುಚ್ಚಿಟ್ಟಿರೋ ಸತ್ಯ ಹುಡುಕ್ತಿದೀವಿ ಅಂತ ಗೊತ್ತಾದ್ರೆ ಸಿಡಿದ್ ಬಿಡ್ತಾನವನು. ಅವನಿಗೆ ಹಕ್ಕೇ ಇಲ್ಲ ಇಂದ್ರ. ಹೇಗ್ ಕೇಳ್ತಾನವನು? ಇಷ್ಟು ವರ್ಷ ಪ್ರದ್ಯುಮ್ನನ್ನ ಎಷ್ಟು ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾನೆ. ಅವನ್ ಮಾಡ್ತಾನೆ ಅಂತ ನಾವು ಮಾಡಕ್ಕಾಗತ್ತಮ್ಮ? ತಪ್ಪು ಸರಿ ಆಮೇಲೆ ಯೋಚನೆ ಮಾಡೋಣ. ಈ ಗೊಟ್ಟು ಏನು ಅಂತ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನನಗ್ ಸಮಾಧಾನ ಇಲ್ಲ. ಬಾಣ ಎಲ್ಲಿಗೆ ಸೇರ್ಬೇಕು ಅಲ್ಲೇ ಸೇರಿದೆ. ನಡಿ ಇಂದ್ರ, ನಾವು ಹೋಗೋಣ. ಹಲೋ, ಥ್ಯಾಂಕ್ ಯು ಸೋ ಮಚ್. ಹಾ, ಇವಾಗ ಜಸ್ಟ್ ಬಂತು ಪಾರ್ಸಲ್. ತುಂಬಾ ಡೆಲಿಷಿಯಸ್ ಆಗಿದೆ ಅನ್ಸುತ್ತೆ. ಮನೆ ಟೇಸ್ಟ್ ತರ ಇರಬೇಕು, ಹೋಟೆಲ್ ಟೇಸ್ಟ್ ಅಂತ ಗೊತ್ತಾಗಬಾರ್ದು. ಹಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬೌಲ್. ಹಾ, ಯಾದ್ರೂ ನೋಡೋ ಮುಂಚೆ ನಾನು ಫಸ್ಟ್ ಡಸ್ಟ್ಬಿನ್ ಹಾಕ್ಬೇಕು. ಸಾರಿ ಅಕ್ಕ ಮ್ಯಾಮ್. ಯಾರಾದ್ರೂ ಈ ತರ ಹೆದರ್ಸ್ತಾರ? ಇಡಿಯಟ್. ಏನಾದರೂ ಬೇಕಾ ಅಕ್ಕ ಮ್ಯಾಮ್? ಕಾಣಿಸ್ತಿಲ್ವಾ? ಅಡ್ಗೆ ಮಾಡ್ತಿದ್ದೀನಿ ಕಷ್ಟಪಟ್ಟು. ಯಾಕೆ ನಗ್ತಾ ಇದ್ಯಾ? ಜೋಕ್ ಮಾಡಿದ್ರಲ್ಲ ಅದಕ್ಕೆ ನಗು ಬಂತು. ಚೆನ್ನಾಗಿದೆ ಅಕ್ಕ ಜೋಕು. ನಾನೇ ಅಡ್ಗೆ ಮಾಡಿರೋದು ಪ್ರದ್ಯುಮ್ನಂಗೋಸ್ಕರ. ಯಾಕೆ ನನಗ್ ಅಡ್ಗೆ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ಯಾ? ಹಾಗಲ್ಲ ಅಕ್ಕ ಮ್ಯಾಮ್. ಮೊದ್ಲು ಅಕ್ಕಮ್ಮ ಮನದ್ ಬಿಡು, ಎಲ್ರು ಆಡ್ಕೋತಾ ಇದಾರೆ. ಸಾರಿ ಅಕ್ಕ. ಮೈಕ್ರೋವೇವ್ ಆನ್ ಮಾಡು, ಬಿಸಿ ಮಾಡ್ಬೇಕು. ಈಗ ತಾನು ಅಡ್ಗೆ ಮಾಡಿದೀನಿ ಅಂತಂದ್ರಿ, ಬಿಸಿ ಇಲ್ವಾ? ಹೇ, ಜಾಸ್ತಿ ಬುದ್ಧಿ ಉಪಯೋಗಿಸ್ಬೇಡ.
ತಗೋ ಆನ್ ಮಾಡಿಡು. ಪ್ರದ್ಯುಮ್ನಂಗೆ ಹಾಟ್ ಫುಡ್ ಬಡಿಸ್ಬೇಕು. ಗೋಪು ಮಾನವ, ಅಕ್ಕ ಏನು ಮಾಡುತ್ತಿರುವೆ? ಇದಾ ಮಿಕ್ರೋ ಓವನ್ ಒಳಗಡೆ ಊಟ ಇಡ್ತಾ ಇದ್ದೀನಿ. ಏನಂದೆ ಇದನ್ನ? ಮಿಕ್ರೋ ಓವನ್ ಅಕ್ಕ ಮ್ಯಾಮ್. ನಿನ್ಗೇನು ಸರಿಯಾಗಿ ಹೇಳಕ್ ಬರಲ್ಲ. ಅದು ಮೈಕ್ರೋವೇವ್ ಅವನ್. ನಾನು ಅದೇ ಅಲ್ವಾ ಹೇಳಿದ್ದು, ಮಿಕ್ರೋ ಓವನ್. ಯಾವುದೋ ಗ್ರಹದಂತೆ ತಿರುಗುತ್ತಿದೆಯಲ್ಲ, ಇದನ್ನು ಏತಕ್ಕಾಗಿ ಬಳಸುತ್ತಾರೆ? ಇದರಲ್ಲಿ ಊಟ ಇಟ್ರೆ ಬಿಸಿ ಆಗತ್ತೆ. ಹೌದೇ, ಎಂತಹ ಮ್ಯಾಜಿಕ್ ಇದು! ಇವಳಿಗೆ ಲೈಟ್ ಸ್ವಿಚ್ ತೋರ್ಸು, ಅದನ್ನು ಮ್ಯಾಜಿಕ್ ಅಂತಾಳೆ. ಇಡಿಯಟ್. ಸರಿ, ಹೋಗ್ ಪ್ರದ್ಯುಮ್ನ ಊಟಕ್ಕೆ ಕರಿ, ನಾನ್ ರೆಡಿ ಆಗ್ಬಿಟ್ಟು ಬರ್ತೀನಿ. ಇದು ಯುಕ್ತಿಯ ಫೋನ್ ಅಲ್ಲವೇ? ಯುಕ್ತಿ, ಯುಕ್ತಿ! ಅಣ್ಣ ಎಲ್ಲಿ ಅದಕ್ಕೆ ಕಾಣಿಸ್ತಿಲ್ಲ? ಅವ್ರು ಈಗ ತಾನೇ ಹೊರಗಡೆ ಹೋದ್ರು. ಎಲ್ಲಿಗೆ, ಏನು ಅಂತ ಏನಾದ್ರು ಹೇಳಿದ್ನಾ? ಇಲ್ಲ, ಈ ಮನೇಲಿ ನೆಮ್ಮದಿ ಇಲ್ಲ, ಏಕಾಂತ ಬೇಕು ಅಂತ ಹೊರಗಡೆ ಹೋದ್ರು. ಮಾಯಿ ಉತ್ತರಾಧಿಕರಣದ ಬಗ್ಗೆ ಮಾತಾಡಿದ್ದು ಅವ್ರಿಗಿಷ್ಟ ಆಗಿಲ್ಲ ಅನ್ಸುತ್ತೆ. ಹೌದು, ನೋಡ್ದೆ. ಅಣ್ಣ ಮೊದ್ಲಿಂದಾನು ಹಾಗೆ. ಅವ್ನ್ ಸಂಕಟ ಎಲ್ಲ ಅದ್ಮಿಟ್ಕೋತಾನೆ, ಆದ್ರೆ ಸಿಟ್ಟು ಬಂದ್ರೆ ಮಾತ್ರ ಸುಮ್ಮನಿರಲ್ಲ. ಆದ್ರೂ ಉತ್ತರಾಧಿಕರಣದ ಬಗ್ಗೆ ಮಾಯಿ ಮನ್ಸಿಗೆ ಏನಕ್ಕೆ ಬಂತು? ಅದಕ್ಕಿನ್ನೂ ಟೈಮ್ ಇದೆ. ಅಥವಾ ಇವ್ರಿಗೆ ನೋವು ಕೊಡ್ಬೇಕು ಅಂತ ಈ ತರ ಎಲ್ಲ ಮಾಡಿದ್ರ? ಮಾಯಿ ಗಟ್ಟಿ ಇರ್ಬೋದು, ರೇಗ್ಬೋದು, ಆದ್ರೆ ಬೇಕು ಬೇಕು ಅಂತ ನೋವು ಮಾಡೋ ವ್ಯಕ್ತಿ ಅಲ್ಲ. ಅಣ್ಣ ಹೊಟ್ಟು ಎಷ್ಟೊತ್ತಾಯ್ತು? ಈಗೊಂದು ಸ್ವಲ್ಪ ಹೊತ್ತಾಯ್ತು. ಅಣ್ಣ ಮನೆಯಿಂದ ಹೊರಟಿದ್ದಾನೆ, ಇಂದ್ರಣ್ಣ ಮಾಯಿನೂ ಹೊರಟಿದ್ದಾರೆ. ಅಂದ್ರೆ ಏನಂದ್ರೆ ಈಶ್ವರಿ? ಮಾಯಿ ಬೇರೆಯವರಿಗೆ ಬೇಕು ಬೇಕು ಅಂತ ನೋವು ಮಾಡೋ ವ್ಯಕ್ತಿ. ಅದಕ್ಕೆ ಅವ್ರ ಬೇಳೆ ಬೇಯುತ್ತೆ ಅಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕೆ ಮಾಡ್ತಾರವ್ರು? ಯಾಕೆಂದ್ರೆ ನೀವೇ ಹೇಳಿದ್ರಿ, ಅಣ್ಣಂಗ್ ಪ್ರತಿ ಸಲ ಬೇಜಾರಾದಾಗ ಅವನ್ ಎಲ್ಲಿಗೆ ಹೋಗ್ತಾನೆ? ಆ ಮರದ ಹತ್ರ. ಅವನು ಮರದ ಹತ್ರ ಹೋಗ್ಲಿ ಅಂತಾನೆ ಮಾಯಿ ಈ ಉತ್ತರಾಧಿಕಾರದ ವಿಷಯ ಚುಚ್ಚಿದ್ದಾರೆ. ಸತ್ಯ ನಾನು ದಡ್ಡ, ಮಾಯಿ ಹಾಕಿದ ಗಾಳಕ್ಕೆ ಸರಿಯಾಗಿ ಸಿಕ್ಕಾಕೊಂಡ್ ನಾನು. ಈಗ ಮಾಯಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಈಗೇನ್ ಮಾಡೋದು ಈಶ್ವರಿ?